ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇವತ್ತಿನ ವ್ಲಾಗಲ್ಲಿ ಬಂದು ಇನ್ನು ಬೆಳಗ್ಗೆಯಿಂದ ಮತ್ತು ಮಧ್ಯಾಹ್ನದವರೆಗಿನ ವ್ಲಾಗ್ ಆಗಿರುತ್ತೆ ಇದು. ಮಾರ್ನಿಂಗ್ ಟು ಆಫ್ಟರ್ನೂನ್ ವ್ಲಾಗ್ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಬಂದ ತಕ್ಷಣವೇ ಫಸ್ಟು ನಾನು ಕಸ ಗುಡಿಸ್ತೀನಿ. ಅಂದರೆ ಫಸ್ಟು ಬೀಗ ತೆಗೆದ ತಕ್ಷಣವೇ ಒಳಗಿಂದ ಕಸ ಗುಡಿಸ್ಕೊ ಬರ್ತೀನಿ. ಒಳಗೆಲ್ಲ ಗೂಡಿಸ್ಬಿಟ್ಟು ನೀಟಾಗಿ ಎಲ್ಲ ತುಂಬಾಕ್ಬಿಟ್ಟು ಮತ್ತು ಶೀಟ್ ಕೆಳಗೆಲ್ಲ ಗೂಡಿಸಿ ಆಮೇಲೆ ಹೊರಗೆ ಅಂಗಳ ಕಸ ಎಲ್ಲ ಗೂಡಿಸ್ತೀನಿ. ಗೂಡಿಸ್ಬಿಟ್ಟು ಇನ್ನು ನೀರು ಹಾಕಿ ಇನ್ನು ರಂಗೋಲಿ ಎಲ್ಲ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇನ್ನು ಹೆಣ್ಮಕ್ಳ ಕೆಲಸ ಏನು ಹೇಳಿ, ಫಸ್ಟ್ ಇದೇ ಕೆಲಸನೇ. ಒಂದೊಂದು ಸತಿ ಇದೇ ಕೆಲಸ ಇರುತ್ತೆ, ಬಟ್ ಒಂದೊಂದು ಸತಿ ಏನಾದರೂ ಅರ್ಜೆಂಟ ಅಂತಂದರೆ ಫಸ್ಟ್ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ತಾ ಇರ್ತೀವಿ. ಹಾಗೆ ಜಾಸ್ತಿ ಅಂತಂದರೆ ಇದೇ ಕೆಲಸನೇ ನಾನು ಬಂದ ತಕ್ಷಣವೇ. ಇನ್ನು ಅಷ್ಟೊಂದು ಇವಾಗ ಅರ್ಜೆಂಟ್ ಇಲ್ಲಲ್ವ, ಹಂಗಾಗಿ ಏನಾದರೂ ಒಂದೊಂದು ಟೈಮು ಅರ್ಜೆಂಟು ಇಲ್ಲ ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ ಅಂತಂದರೆ ಇನ್ನು ಡೈರೆಕ್ಟಾಗಿ ಒಳಗಿಂದೆಲ್ಲ ಕಸ ಗುಡಿಸ್ಬಿಟ್ಟು ಅಡುಗೆಗೆಲ್ಲ ಇಟ್ಬಿಟ್ಟು ಆಮೇಲೆ ಹೊರಗಿಂದೆಲ್ಲ ಕೆಲಸ ಮಾಡ್ಕೊತಾ ಇರ್ತೀನಿ. ಇನ್ನು ಇವತ್ತು ಬಂದು ಗುರುವಾರ ಅಲ್ವಾ, ಇನ್ನು ಗುರುವಾರದ ಪೂಜೆ ಮಾಡಬೇಕಂತ ಹೇಳ್ಬಿಟ್ಟು ಇನ್ನು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಪೂಜೆ ಮಾಡೋದಕ್ಕಂತೂ ಹೂವು ಅಂತೂ ಇಲ್ಲೆಲ್ಲೂ ಸಿಗ್ತಾ ಇಲ್ಲ. ಇನ್ನು ತೊಗೊಂಬಂದರೆ ಹಿರಿಯೂರಿಂದನೇ ತೊಗೊಬರ್ಬೇಕು, ಫ್ರಿಜ್ಜಲ್ಲಿ ಇಟ್ಕೋಬೇಕು. ಈ ಕರೆಂಟ್ ಪ್ರಾಬ್ಲಮಿಂದ ನನಗೆ ಹೂವು ತರೋದಕ್ಕೂ ಕೂಡ ಮನಸ್ಸು ಬರ್ತಾ ಇಲ್ಲ, ಯಾಕೆಂದರೆ ಸರಿಯಾಗಿ ಇರೋದೇ ಇಲ್ಲ. ಅದು ಫ್ರಿಜ್ ಯಾವಾಗಲೂ ಕ್ಲೋಸ್ ಆಗಿರುತ್ತಲ್ವ, ಇನ್ನು ಕರೆಂಟು ಇರೋದಿಲ್ಲ, ಏನಿಲ್ಲ, ಫುಲ್ಲು ಬತ್ತೋಗೋದಂಗೆ ಮತ್ತೆ ಎಲ್ಲ ಕೊಳ್ತೋಗೋ ಥರನೂ ಆಗ್ತಾ ಇರ್ತವೆ. ಅದಕ್ಕೆ ನೋಡೋಣ ಸ್ವಲ್ಪ ದಿನ ಅಂತ ಹೇಳ್ಬಿಟ್ಟು ಇನ್ನು ಸುಮ್ಮನೆ ಆಗಿಬಿಟ್ಟಿದ್ದೀನಿ. ಹೂವಂತೂ ತರ್ತಾ ಇಲ್ಲ. ಮುಂಚೆ ಎಲ್ಲ ಕೂಡ ತುಂಬ ಹೂವು ತೊಗೊಬಂದು ಚೆನ್ನಾಗಿ ಇಟ್ಕೊಂಡು ಪೂಜೆ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದೆ ವಾರನೂ. ಇನ್ನು ಇವಾಗಂತೂ ಹೂವು ತರ್ತಾ ಇಲ್ಲ, ಬಟ್ ಹೂವು ಹಾಕ್ತಾ ಇಲ್ಲ, ಅಂದರೆ ಮುಡಿಸ್ತಾ ಇಲ್ಲ ದೇವ್ರಿಗೆ. ಆದರೆ ಊದಿನ ಕಡ್ಡಿ ಎಲ್ಲ ಹಚ್ತಾ ಇರ್ತೀನಿ. ಇನ್ನು ದೀಪ ಹಚ್ಚೋಣ ಅಂತ ಖುಷಿ, ದೀಪ ಹಚ್ಚಿದ್ರೆ ಇಲಿ ಕಾಟ ಬೇರೆ. ಎಷ್ಟು ಸತಿ ದೀಪ ಹಚ್ಚಿದ್ರು ಕೂಡ ಮತ್ತೆ ಬಂದು ನೋಡಿದ್ರೆ ಬತ್ತಿ ಎಲ್ಲ ತಿಂದು ಹಾಕೋದು, ದೀಪ ಎಲ್ಲ ಕೆಳಗಡೆ ಬೀಳ್ಸೋದು. ಒಂದೊಂದ್ಸತಿ ದೇವ್ರ ಫೋಟೋ ಕೂಡ ಕೆಳಗೆ ಬೀಳ್ಸಿರ್ತೇವೆ. ಅದಕ್ಕೆ ನನಗೆ ಸ್ವಲ್ಪ ಇದಾಗ್ಬಿಟ್ಟು ನಾನು ಸುಮ್ಮನೆ ಊದಿನ ಕಡ್ಡಿ ಒಂದು ಹಚ್ತಾ ಇರ್ತೀನಿ ಅಷ್ಟೇ. ಇದ್ರೆ ಇರಲಿ ಅಂತ ಹೇಳ್ಬಿಟ್ಟು ನೀಟಾಗೆಲ್ಲ ಒರೆಸ್ಕೊಂಡು ಊದಿನ ಕಡ್ಡಿ ಒಂದು ಹಚ್ತೀನಿ. ಬಟ್ ಏನು ಮಾಡೋಕ್ಕಾಗುತ್ತೆ, ಇಲಿಗಳು ತುಂಬ ಇದ್ದಾವೆ. ಅಂದರೆ ಮುಂಚೆ ತುಂಬ ಇದ್ವು, ಸೆಂಟ್ರಲ್ಲಿ ತುಂಬ ಕಮ್ಮಿ ಆಗಿದ್ವು, ಅಸಲು ಬರ್ತಾನೆ ಇರಲಿಲ್ಲ. ಬಟ್ ಇತ್ತೀಚೆಗಂತೂ ಜಾಸ್ತಿ ಆಗಿದ್ದಾವೆ. ಶುಕ್ರವಾರ ಅಷ್ಟೇ ಎಲ್ಲ ಕೂಡ ಕ್ಲೀನ್ ಮಾಡಿದೆ, ಫುಲ್ಲು ಡೀಪ್ ಕ್ಲೀನ್ ಥರ ಎಲ್ಲ ಮಾಡಿ ಇನ್ನು ಇರೋಬ್ಬರ ಐಟಮ್ ಎಲ್ಲ ಕೂಡ ಎತ್ತಿಟ್ಟಿದ್ದೆ ಸಾಕು ಅಂತ ಹೇಳಿ. ಮತ್ತೆ ಹಂಗೆ ಸ್ಟಾರ್ಟ್ ಆಗ್ತಾ ಇದ್ದಾವೆ. ಅವು ಯಾವಾಗ ಹೋಗ್ತಾವೋ ಗೊತ್ತಿಲ್ಲ. ಅಂದರೆ ನಾವು ನೈಟು ಡೇ ಇಲ್ಲೇ ಮನೆಯಲ್ಲೇ ಇದ್ದರೆ ಅವಕ್ಕೆ ಗೊತ್ತಾಗ್ಬಿಡುತ್ತೆ ಇರ್ತಾರೆ ಹೋಗ್ಬಾರ್ದಂತ ಹೇಳಿ. ನಾವು ನೈಟ್ ಅಲ್ಲಿ ಹೋಗ್ತೀವಲ್ಲ ಮಲ್ಕೊಳ್ಳೋದಕ್ಕೆ, ಹಂಗಾಗಿ ಅವಕ್ಕೆ ಬರ್ತಿರ್ತವೆ ಹೋಗ್ತಿರ್ತವೆ. ನಾವು ಮೊನ್ನೆ ಒಂದೇನೋ ಇಲ್ಲಿ ಮಲ್ಕೊಂಡಿದ್ವಲ್ಲ ನೈಟು, ಅಸಲು ಒಂದು ಇಲಿ ಸಮೇತ ಬಂದಿರಲಿಲ್ಲ. ಅಂದರೆ ಇಣಕಿ ನೋಡೋವಾಗಲಲ್ಲ ನಾವು ಇದ್ವಲ್ಲ, ನೋಡಿದ ತಕ್ಷಣ ಸ್ವಲ್ಪ ಸೌಂಡ್ ಮಾಡಿದ ತಕ್ಷಣ ನಾವು ಇವ್ರು ಇಲ್ಲೇ ಇದ್ದಾರೆ ಅನ್ನೋ ಒಂದು ಇದಾಗ್ತಾ ಇತ್ತೇನೋ. ಒಂದು ಸ್ವಲ್ಪ ಇಣಕಿ ನೋಡಿದ್ವು, ಆಮೇಲೆ ಬರಲೇ ಇಲ್ಲ. ಹಂಗಿರುತ್ತೆ. ಬೆಳಗ್ಗೆ ಟೈಮ್ ಅಂತೂ ಬರೋದೇ ಇಲ್ಲ, ಇನ್ನು ಇರ್ತಾರಂತ ಗೊತ್ತು, ರಾತ್ರಿಗೆ ಮಾತ್ರ ಬರ್ತಾ ಇರ್ತವೆ. ಇಲ್ಲಿ ಏನು ಮಾಡೋಕ್ಕಾಗಲ್ಲ. ಇನ್ನು ನೀರು ಹಾಕಿದ್ನಲ್ವ, ಒಂದು ಸ್ವಲ್ಪ ಆರ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹಂಗೆ ಬಿಟ್ಟಿದ್ದೆ. ಇವಾಗ ಬಂದುಬಿಟ್ಟು ಬಾಗಿಲು ಒರೆಸ್ಬಿಟ್ಟು ಇನ್ನು ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಇಲ್ಲಿ ಚಿಕ್ಕದಾಗಿ ಪುಟ್ಟದಾಗಿ ರಂಗೋಲಿ ಬಿಡಿಸ್ತಾ ಇದ್ದೀನಿ. ಇನ್ನು ಚುಕ್ಕಿ ರಂಗೋಲಿ ಅಷ್ಟೇ ಬರೋದು ನನಗೆ, ಇನ್ನು ಗೀಟ್ ರಂಗೋಲಿ ಎಲ್ಲ ಕೂಡ ಬರೋದಿಲ್ಲ. ಇನ್ನು ಸಿಂಪಲಾಗಿ ಯಾವ ಬರ್ತಾವೆ ಬಿಡಿಸ್ತಾ ಇರ್ತೀನಿ ಅಷ್ಟೇ. ಇನ್ನು ಏನಾದರೂ ಸ್ವಲ್ಪ ಅಂಗಳ ಎಲ್ಲ ಬಳದಾಗ ನೀಟಾಗಿ ಸ್ವಲ್ಪ ದೊಡ್ಡದಾಗಿ ಹಾಕ್ತೀನಿ. ಇರಲಿ ಅಂತೇಳ್ಬಿಟ್ಟು ಸಿಂಪಲಾಗಿ ಚಿಕ್ಕದಾಗಿ ಒಂದು ರಂಗೋಲಿ ಹಾಕ್ತೆ. ಇನ್ನು ಇವತ್ತು ಬಂದುಬಿಟ್ಟು ತುಂಬ ಕೆಲಸ ಇದೆ ನನಗೆ. ಇವತ್ತು ವ್ಯಾಕ್ಸಿನೇಷನ್ ಇದೆ, ಮತ್ತು ತಾಯಿ ಕಾರ್ಡ್ ಕೂಡ ಇಸ್ಕೊಬರ್ಬೇಕು. ಹಂಗಾಗಿ ಮತ್ತು ಕವಿತಾ ಅನ್ನೋ ಸಿಸ್ಟರ್ ಕೂಡ ಕಮೆಂಟ್ ಮಾಡಿದ್ರಿ, ಇವಾಗ ಎಷ್ಟು ತಿಂಗಳು ಸಿಸ್ಟರ್ ನಿಮ್ಗೆ ಅಂತ ಹೇಳ್ಬಿಟ್ಟು. ನನಗೆ ಮೂರು ತಿಂಗಳು ಕಂಪ್ಲೀಟ್ ಆಗಿ ಇವಾಗ 4ನೇ ತಿಂಗಳು ರನ್ನಿಂಗ್ ಇದೆ ಈಗ. ಹೋದ ವಾರನೇ ಅಂದರೆ ನನಗೆ 28, 29ಕ್ಕೆ ನನಗೆ 3 ತಿಂಗಳು ಕಂಪ್ಲೀಟ್ ಆಯಿತು. ಇವಾಗ 3 ತಿಂಗಳು ಕಂಪ್ಲೀಟ್ ಆಗಿ ಇವಾಗ 4ನೇ ತಿಂಗಳಲ್ಲಿದೆ. ನೆಕ್ಸ್ಟ್ ಮತ್ತು ಇದು ಜೂನು ಮತ್ತು ಜುಲೈಗೆ ಇನ್ನೂ 5 ತಿಂಗಳಿಗೆ ಬೀಳುತ್ತಲ್ಲ, ಮತ್ತು ಅವಾಗೊಂದು ಸ್ಕ್ಯಾನಿಂಗ್ ಮಾಡಿಸ್ಬೇಕು. ಆ ಸ್ಕ್ಯಾನಿಂಗ್ ಒಂದು ಮಾಡಿಸಿದ್ರೆ ಟೆನ್ಷನ್ ಇಲ್ಲ ನನಗೆ. ಆ ಸ್ಕ್ಯಾನಿಂಗಲ್ಲಿ ಏನು ಪ್ರಾಬ್ಲಮ್ ಇದ್ದರೂ ಕೂಡ ಎಲ್ಲ ಗೊತ್ತಾಗ್ಬಿಡುತ್ತೆ. ಫಸ್ಟ್ ಇವತ್ತು ಬಂದುಬಿಟ್ಟು ಇನ್ನು ಇಂಜೆಕ್ಷನ್ ಇದೆ, ವ್ಯಾಕ್ಸಿನೇಷನ್ ಮಾಡಿಸ್ಕೊಬರ್ಬೇಕು. ಅದಕ್ಕೆ ನಮ್ಮ ಚಿಕ್ಕಮ್ಮ ಬೆಳಗ್ಗೆನೇ ಫೋನ್ ಮಾಡಿದರು. ನಮ್ಮ ಚಿಕ್ಕಮ್ಮನೇ ಆಶಾ ವರ್ಕರ್ ಅಲ್ವಾ, ಹಾಗಾಗಿ ಅವ್ರು ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ರು, ಈ ಥರ ಬರ್ತಾರೆ, ಬಂದುಬಿಡು ಅಂತ ಹೇಳಿದರು. ಟೈಮಿಂಗ್ಸು ಹೇಳಿರಲಿಲ್ಲ. ಮತ್ತು ಹೆಂಗಾದರೂ ಆಗಲಿ ಸ್ವಲ್ಪ ಮನೇಲಿ ಬೇಗ ಕೆಲಸ ಮುಗಿಸ್ಕೊಂಡು
ಬೇಗ ನಾವು ಹೊರಟಿದ್ರೆ ಅವ್ರು ಫೋನ್ ಮಾಡಿದ ತಕ್ಷಣ ಹೋಗಿ ಬರ್ಬೋದು ಅಂತ ಹೇಳಿ. ಇನ್ನೊಂದು ಏನಂದರೆ ನಮ್ಮ ಊರಿಗೆ ಅವರು ಬರೋದಿಲ್ಲ, ಡಾಕ್ಟ್ರು ಆಗಲಿ ನರ್ಸ್ ಆಗಲಿ ಯಾರು ಕೂಡ ಬರೋಲ್ಲ ಇಲ್ಲಿಗೆ, ಜಾಸ್ತಿ ಇಲ್ಲಲ್ವ ಸ್ಟ್ರೆಂತ್, ಹಾಗಾಗಿ ಬರೋದಿಲ್ಲ. ಪಕ್ಕದೂರಿಗೆ ಬರ್ತಾರೆ, ಪಕ್ಕದೂರಿಗೆ ಅಲ್ಲಿಗೆ ಜಾಸ್ತಿ ಬರೋದು. ಇನ್ನು ಸುತ್ತಮುತ್ತ ಹಳ್ಳಿಯವರೆಲ್ಲ ಕೂಡ ಅಲ್ಲಿಗೆ ಬರ್ತಾರೆ ಮಕ್ಕಳಿಗೆ ಅಂದರೆ ತಿಂಗಳದ್ದು ಮತ್ತು ವರ್ಷದ್ದು 1.5 ವರ್ಷದ್ದು ಹಾಗೆಲ್ಲ ವ್ಯಾಕ್ಸಿನೇಷನ್ ಇರ್ತಾವಲ್ವ, ಅವೆಲ್ಲ ಕೂಡ ಹಾಕ್ಸ್ಕೊಳ್ಳೋದಕ್ಕೆ ಅಲ್ಲಿಗೆ ಬರ್ತಾರೆ. ಅದಕ್ಕೆ ನಾವು ಕೂಡ ಅಲ್ಲಿಗೆ ಹೋಗಬೇಕಾಗುತ್ತೆ. ತುಂಬ ದೂರ ಏನಿಲ್ಲ, ಸ್ವಲ್ಪ ಹತ್ರನೇ ಆಗುತ್ತೆ, ಹೋಗಬೇಕಾಗುತ್ತೆ. ಹಾಗಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ಬೇಗ ಬೇಗ ಬೆಳಗ್ಗೆನೇ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡಿಕೊಂಡೆ ನಾನು. ಇವಾಗ ಬಂದುಬಿಟ್ಟು ಇನ್ನು ಸ್ಟವೆಲ್ಲ ನೀಟಾಗೇ ಇರುತ್ತೆ. ನಾನು ನೈಟೆಲ್ಲ ಅಡುಗೆ ಮಾಡಿ ಊಟ ಮಾಡಿ ಎಲ್ಲ ಆದಮೇಲೆ ಕ್ಲೀನಾಗಿ ಒಂದು ಸತಿ ಎಲ್ಲ ಒರೆಸ್ಬಿಟ್ಟು ಎಲ್ಲ ನೀಟಾಗಿ ಮುಚ್ಚಿಟ್ಟು ಹೋಗಿರ್ತೀನಿ. ಇನ್ನು ಬೆಳಗ್ಗೆ ಬಂದ ತಕ್ಷಣ ಸುಮ್ಮನೆ ಹಿಂಗೆ ಒರೆಸ್ಬಿಟ್ಟು ಆಮೇಲೆ ಇನ್ನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಇನ್ನು ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಆಗಿದೆ ಫೋನ್ ನೋಡೋದು, ಹಾಗಾಗಿ ತಲೆನೋವು ಅಂದರೆ ಸಿಕ್ಕಾಪಟ್ಟೆ ತಲೆನೋವು ಬಂದುಬಿಡ್ತು ಒಂದೊಂದು ಸತಿ. ನಾನು ಟೀ ಕಾಫಿ ಬಿಟ್ಟು 4 ದಿನ 5 ದಿನ ಆಗಿತ್ತು ಅನಿಸುತ್ತೆ, ನಾನು ಕುಡದೇ ಇರಲಿಲ್ಲ, ಮಾಡೇ ಇರಲಿಲ್ಲ ಮನೇಲಿ. ಹಾಗಾಗಿ ಇವತ್ತು ಮಾಡ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ತಲೆನೋವು ಸ್ಟಾರ್ಟ್ ಆಗಿತ್ತು, ಹಾಗಾಗಿ ಗೊತ್ತಾಯಿತು ನನಗೆ ಫೋನ್ ನೋಡೋದು ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಇನ್ನು ಅದಕ್ಕೆ ಸ್ಟ್ರಾಂಗಾಗಿ ಒಂದು ಕಪ್ ಟೀ ಮಾಡಿಕೊಂಡು ಇನ್ನು ಕುಡಿಯೋಣ ಅಂತ ಹೇಳ್ಬಿಟ್ಟು ಟೀಗೆ ಇಟ್ಟಿದ್ದೆ. ನಾನು ಅಷ್ಟರೊಳಗೆ ಸ್ವಲ್ಪ ಟೀ ಎಲ್ಲ ಕುದಿಯೋ ಅಷ್ಟೊತ್ತಿಗೆ ಗೋಧಿ ಹಿಟ್ಟಿತ್ತು. ಇನ್ನು ಗೋಧಿ ಹಿಟ್ಟು ಕಲಿಸ್ತಾ ಇದ್ದೀನಿ. ಇನ್ನು ಬೀಟ್ರೋಟ್ ಕೂಡ ಹಂಗೆ ಇತ್ತು, ತುಂಬ ದಿನ ಆಗಿತ್ತಲ್ಲ ಬೀಟ್ರೋಟ್ ತೊಗೊಂಬಂದು, ಮತ್ತು ಅದು ಸುಮ್ಮನೆ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಬೀಟ್ರೋಟ್ ಪಲ್ಯ ಚಪಾತಿ ಮಾಡೋಣ ಅಂತ ಹೇಳಿ ಇನ್ನು ಚಪಾತಿ ಹಿಟ್ಟೆಲ್ಲ ಕಲಿಸ್ತಾ ಇದ್ದೀನಿ. ನಾವು ಮುಂಚೆನೇ ಚಪಾತಿ ಹಿಟ್ಟು ಕಲಿಸಿಟ್ರೆ ಇನ್ನು ಪಲ್ಯ ಆಗಲಿ ಸಾಂಬಾರಾಗಲಿ ಏನೇ ಆಗಲಿ ಪಲ್ಯಕ್ಕೆಲ್ಲ ಮಾಡೋಷ್ಟೊತ್ತಿಗೆ ಚೆನ್ನಾಗಿ ನೆಂದ್ಕೊಂಡಿರುತ್ತೆ. ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಮತ್ತು ಬೀಟ್ರೋಟು ತುರಿಯೋಣ ಅಂದ್ಕೊಂಡೆ, ಆಗಲೇ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮೆತ್ತಗಾಗಿತ್ತು, ತುರಿಯೋದಕ್ಕೆ ಬರ್ತಾ ಇರಲಿಲ್ಲ. ಅದಕ್ಕೆ ಈ ಥರ ಸುಮ್ಮನೆ ಚಿಕ್ಕದಾಗಿ ಪೀಸೆಲ್ಲ ಕಟ್ ಮಾಡಿಕೊಂಡೆ, ಚೆನ್ನಾಗಿರುತ್ತೆ. ಇನ್ನೂ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಿತ್ತು, ಒಂದು ಸ್ವಲ್ಪ ದೊಡ್ಡದೇ ಆಯ್ತು ಅನಿಸುತ್ತೆ. ಮತ್ತು ಕರಿಬೇವು, ಇದಕ್ಕೆ ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆಗೆ ಚೆನ್ನಾಗಿ ಫ್ರೈ ಮಾಡಿ ಪಲ್ಯ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇನ್ನು ಚಪಾತಿ ಹಿಟ್ಟು ಕೂಡ ನೆನ್ಕೊಳ್ತಾ ಇದೆ, ಚಪಾತಿ ಕೂಡ ಒಸಿಬೇಕು. ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ, ಬನ್ನಿ ಪಲ್ಯ ಮಾಡೋಣ. ಮೊಟ್ಟೆ ಅವೆಲ್ಲ ಇಂಗ್ಲೀಷಲ್ಲಿ ಹೇಳಬೇಕು, ಅವು ಕನ್ನಡದಲ್ಲಿ ಬೇರೆ ಇದ್ದಾವೆ, ಇಂಗ್ಲೀಷಲ್ಲಿ ಬೇರೆ ಇದ್ದಾವೆ. ಇವು ಇಂಗ್ಲೀಷಲ್ಲಿ ಇದ್ದಾವಲ್ಲ, ಇಂಗ್ಲೀಷಲ್ಲಿ ಹೇಳಬೇಕು. ಮೊಟ್ಟೆ ಅಂದರೆ ಎಗ್ಗು ಅನ್ಬೇಕು. ನೀನು ಇವಾಗ ಕಾರ್ ಅಂದಲ್ಲ, ಕಾರ್ ಕರೆಕ್ಟ್ ಕಾರ್ ಅನ್ಬೇಕು, ಕಾರ್ನ. ಚಿಟ್ಟೆ ಅಂದಲ್ಲ, ಚಿಟ್ಟೆನ ಬಟರ್ಫ್ಲೈ ಅನ್ಬೇಕು. ವಿಮಾನ ಅಂದಲ್ಲ, ಅದನ್ನು ಏರೋಪ್ಲೇನ್ ಅನ್ಬೇಕು. ಕನ್ನಡದಲ್ಲಿ ಹೇಳ್ದಲ್ಲ ಇಷ್ಟೊತ್ತು, ಅವು ಕನ್ನಡದಲ್ಲಿ ಹೇಳಬೇಕು, ಇವು ಇಂಗ್ಲೀಷಲ್ಲಿದ್ದಾವೆ, ಇಂಗ್ಲೀಷಲ್ಲಿ ಹೇಳಬೇಕು. ಹಾಂ ಏನದು? ಲಯನ್. ದಿನಾ ತಿಂತೀಯಲ್ಲ. ಸೇಬಣ್ಣೆಲ್ಲ, ಮಾವಿನ ಹಣ್ಣು, ಬಾಳೆಹಣ್ಣಲ್ಲ, ಮ್ಯಾಂಗೋ. ಹೇಳ್ತಾನೆ, ಇನ್ನೂ ಸ್ವಲ್ಪ ಹೋಗ್ಬೇಕು, ಇನ್ನೊಂದು ಸ್ವಲ್ಪ ದಿನ ಹಂಗೆ ಅಭ್ಯಾಸ ಆಗುತ್ತೆ. ಅಭ್ಯಾಸ ಆಗೋವರೆಗೂ ಹೇಳ್ಕೊಡ್ತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್, ಪಲ್ಯ ಮಾಡಿ ಸಿಗ್ತೀನಿ. ಇನ್ನು ಗುಂಡನ ಕಡೆ ನೋಡಿಕೊಂಡು ಅವನ ಜೊತೆ ಮಾತಾಡಿಕೊಂಡು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟೆ. ಆಮೇಲೆ ಎಲ್ಲ ಕೂಡ ಹಾಕ್ದಾಗ ನೋಡ್ತಾ ಇದ್ದೀನಿ, ಸ್ವಲ್ಪ ಎಣ್ಣೆ ಜಾಸ್ತಿ ಆಗಿಬಿಟ್ಟಿತ್ತು. ಅಯ್ಯೋ ಎಂಥ ಕೆಲಸ ಆಯಿತು ಅಂದ್ಕೊಂಡೆ. ಹಿಂಗೆ ನೋಡಿ, ನಾವು ಏನಾದರೂ ಅಡುಗೆ ಮಾಡಿದಾಗ ಮಿಸ್ಸಾಗಿ ಏನಾದರೂ ಒಂದು ಜಾಸ್ತಿ ಆಗೇ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಇನ್ನು ಕಡಲೆಬೇಳೆ ಅಂತೂ ಖಾಲಿ ಆಗಿಬಿಟ್ಟಿದ್ವು, ಅದಕ್ಕೆ ಉದ್ದಿನಬೇಳೆ ಹಾಕ್ತಿದ್ದೀನಿ. ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಅಂದರೆ ಸ್ವಲ್ಪ ಹಸಿರುಮೆಣಸಿನ್ಕಾಯಿ ಕೂಡ ಕಟ್ ಮಾಡ್ಕೊಂಡಿದ್ನಲ್ವ, ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇನ್ನು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಪಲ್ಯ, ದೋಸೆಗಾಗಲಿ ಮತ್ತು ಚಪಾತಿಗಾಗಲಿ ಎಲ್ಲದಕ್ಕೂ ಕೂಡ ಸಖತ್ ಕಾಂಬಿನೇಷನು. ಮತ್ತು ಸೈಡ್ಸ್ ಕೂಡ ತಿನ್ಕೋಬೋದು ಆರಾಮಾಗಿ, ಚೆನ್ನಾಗಿರುತ್ತೆ. ನಾನು ಬಂದುಬಿಟ್ಟು ಇನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಬೇಕಿತ್ತು, ನಾನು ಅರ್ಜೆಂಟ್ ಅಂತ ಹೇಳ್ಬಿಟ್ಟು ಸ್ವಲ್ಪ ದೊಡ್ಡ ದೊಡ್ಡ ಪೀಸೇ ಕಟ್ ಮಾಡಿಬಿಟ್ಟೆ. ಬಟ್ ಪರವಾಗಿಲ್ಲ, ಚೆನ್ನಾಗೇ ಬೇಯಿಸಿದ್ದೆ. ಒಂದು ಸ್ವಲ್ಪ ಪ್ಲೇಟೆಲ್ಲ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸಿ ಆಮೇಲೆ ಇಳಿಸಿದ್ದೆ ನೀಟಾಗೆ. ಇನ್ನು ಟೊಮೊಟೊ ಎಲ್ಲ ಹಾಕ್ಕೊಂಬಿಟ್ಟು ಮತ್ತು ಉಪ್ಪು ಅದೆಲ್ಲ ನೋಡಿಕೊಂಡು ಮಾಡ್ಕೋಬೇಕು. ತುರಿದು ಮಾಡಿದ್ರೆ ಚೆನ್ನಾಗಿರುತ್ತೆ, ಕೆಲವರು ತುರಿದು ಮಾಡಿದ್ರೆ ತುಂಬ ಇಷ್ಟಪಡ್ತಾರೆ. ನಾನು ಅಷ್ಟೇ ಯಾವಾಗಲೂ ತುರಿದೇ ಮಾಡೋದು, ಈ ಸತಿ ಮಾತ್ರ ಕಟ್ ಮಾಡಿ ಮಾಡ್ತಾಯಿದ್ದೀನಿ ಅಷ್ಟೇ. ನಾನು ಕ್ಯಾರೆಟ್ ಆಗಲಿ ಬೀಟ್ರೋಟ್ ಆಗಲಿ ನಾನು ತುರಿದು ಪಲ್ಯ ಮಾಡೋದು ತುಂಬ ಸರಿ, ಎಷ್ಟೋ ಸತಿ ನಾನು
ಮಾಡುವಾಗೆಲ್ಲ ಕೂಡ ತುರಿದ್ಬಿಟ್ಟೆ ಮಾಡಿದ್ದೀನಿ. ಬಟ್ ಮೊನ್ನೆ ಕ್ಯಾರೆಟ್ ಪಲ್ಯನ ಸುಮ್ಮನೆ ಚಿಕ್ಕದಾಗಿ ಕಟ್ ಮಾಡಿದ್ದೆ, ಸ್ವಲ್ಪ ಮೆತ್ತಗಾಗಿತ್ತು ಕ್ಯಾರೆಟ್ ಅಂತ ಹೇಳ್ಬಿಟ್ಟು. ಈ ಬೀಟ್ರೋಟು ಅಷ್ಟೇ ತುರಿಯೋದಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಟ್ ಮಾಡಿ ಇವಾಗ ಮಾಡ್ತಾಯಿದ್ದೀನಿ. ಇನ್ನು ಫೈನಲ್ ಎಲ್ಲ ಕೂಡ ಫ್ರೈ ಆದಮೇಲೆ ಲಾಸ್ಟಲ್ಲಿ ಬೀಟ್ರೋಟ್ ಎಲ್ಲ ಹಾಕ್ಕೊಂಡ್ಬಿಟ್ಟು ಇನ್ನು ಉಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಖತ್ತಾಗುತ್ತೆ ಪಲ್ಯ ಮಾತ್ರ. ಇನ್ನು ತುಂಬ ಜನ ನನಗೆ ಕಮೆಂಟ್ ಮಾಡ್ತಾ ಇದ್ದೀರಾ, ವ್ಲಾಗ್ಸು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಡೈಲಿ ಅಷ್ಟೇ ಎಲ್ಲರೂ ಕೂಡ ನನಗೆ ಡೈಲಿ ಕಮೆಂಟ್ಸ್ ಮಾಡ್ತಾ ಇದ್ದೀರಾ. ತುಂಬ ಖುಷಿ ಆಗ್ತಾ ಇದೆ. ಹಿಂಗೆ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ಇದೇ ಥರ ಕಂಟಿನ್ಯೂ ಆದರೆ ನಾನು ಸ್ವಲ್ಪ ಬೇಗನೆ ಸಕ್ಸಸ್ ಕಾಣ್ಬೋದು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡ್ತಾ ಇದ್ದೀರಾ, ಖುಷಿಯಾಗುತ್ತೆ ಕಮೆಂಟ್ಸ್ ನೋಡಿಬಿಟ್ಟು. ಎಲ್ರಿಗೂ ಕೂಡ ಅಲ್ಲೇ ರಿಪ್ಲೈ ಕೊಟ್ಟಿರ್ತೀನಿ. ಇನ್ನು ಮಾತಾಡಬೇಕು ಅಂತ ಕೂಡ ಎಲ್ಲರೂ ಕೂಡ ಸ್ವಲ್ಪ ಆಸೆ ಪಡ್ತಾ ಇದ್ದೀರಾ. ನೋಡೋಣ, ಆದಷ್ಟು ಬೇಗ ಸ್ವಲ್ಪ ಏನಾದರೂ ಇದು ಮಾಡೋಣ ಅಂತ ಹೇಳಿ. ಇನ್ನು ಫೈನಲಿ ಪಲ್ಯ ಆಯಿತು ಫ್ರೆಂಡ್ಸ್. ಪಲ್ಯ ಮಾಡಿಬಿಟ್ಟು ಇನ್ನು ಚಪಾತಿ ಒಸೇಣ ಅಂತ ಹೇಳ್ಬಿಟ್ಟು ಇನ್ನು ಕೂತ್ಕೊಂಡಿದ್ದೀನಿ. ನೋಡಿ, ನಾನು ಪಲ್ಯ ಅದೆಲ್ಲ ಮಾಡೋಷ್ಟೊತ್ತಿಗೆ ಸ್ವಲ್ಪ ಚೆನ್ನಾಗಿ ಹಿಟ್ಟು ನೆಂದ್ಕೊಳ್ತು. ಸಾಫ್ಟಾಗಿ ಕೂಡ ಇರುತ್ತೆ ಚಪಾತಿ. ಮತ್ತು ನನಗೇನು ಗೊತ್ತಾ, ನಾನು ಯಾವಾಗಲೂ ಇಷ್ಟೇ ಚಪಾತಿ ಎಲ್ಲ ಒಸ್ಕೊಂಡ್ಬಿಟ್ಟು ಆಮೇಲೆ ಬೇಯಿಸ್ತೀನಿ. ಮತ್ತು ಒಂದು ಚಪಾತಿ ಉಜ್ಬಿಟ್ಟು ಮತ್ತೆ ಅಲ್ಲೇ ಬೇಯಿಸಿ ಅದು ನನಗೆ ಅಭ್ಯಾಸ ಇಲ್ಲ. ಮುಂಚೆಯಿಂದನೂ ಅಷ್ಟೇ ನಮ್ಮ ಕಡೆ ಎಲ್ಲನೂ ಜಾಸ್ತಿ ಕೆಲವರೆಲ್ಲ ಕೂಡ ರೊಟ್ಟಿ ಆಗಲಿ ಚಪಾತಿ ಆಗಲಿ ಅಲ್ಲೇ ಲಟ್ಸ್ಬಿಟ್ಟು ಅಲ್ಲೇ ತವ ಇಟ್ಬಿಟ್ಟು ಅಲ್ಲೇ ಬೇಯಿಸ್ತಿರ್ತಾರೆ. ನನಗೇನು ಮಾಡೋದು, ನನಗೆ ಆ ಥರ ಬರೋದಿಲ್ಲ. ಇನ್ನು ಸಾವಿತ್ರಿ ಸಿಸ್ಟರ್ ಅಂತ ಹೇಳ್ತಾನೆ ಇರ್ತಾರೆ ಅವರು ಅಷ್ಟೇ. ಇಲ್ಲ, ಈ ಚಪಾತಿ ಕೂಡ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರ್ತವೆ. ಆ ಥರ ಮಾಡಿದ್ರು ಕೂಡ ಇನ್ನು ಬಿಸಿದು ಹಂಗೆ ಒಸ್ಬಿಟ್ಟು ಹಂಗೆ ತಿಂದ್ರೂ ಚೆನ್ನಾಗಿರುತ್ತೆ. ಚಪಾತಿ ಎಲ್ಲ ಒಸ್ಬಿಟ್ಟು ಇನ್ನು ಬೇಯಿಸ್ಬಿಟ್ಟು ಇನ್ನು ನಮ್ಮ ಮನೆಯವರಿಗೆ ಗುಡ್ಡನ್ಗೆ ಹಾಕ್ಕೊಟ್ಟು ಅವ್ರು ಊಟ ಮಾಡ್ಕೊಂಡು ಇನ್ನು ಅಂಗನವಾಡಿಗೆ ಬಿಟ್ಟು ಬರೋಕ್ಕೆ ಹೋದರು. ಇನ್ನು ಪಲ್ಯ ಕೂಡ ಬಾಣಲೆಯಲ್ಲಿ ಇತ್ತಲ್ಲ, ಇದರಲ್ಲಿ ಹಾಕಿಟ್ಟಿದ್ದೀನಿ. ಇನ್ನು ನಾನು ಊಟ ಮಾಡಿಲ್ಲ, ಇವಾಗ ಊಟ ಮಾಡಬೇಕು. ಇನ್ನು ರಾತ್ರಿ ಸ್ವಲ್ಪ ಅನ್ನ ಸಾಂಬಾರೆಲ್ಲ ಇತ್ತು. ಇನ್ನು ಮೊಸರು ಒಗ್ಗರಣೆ ಹಾಕಿದ್ನಲ್ಲ, ಒಗ್ಗರಣೆ ಕೂಡ ಇದೆ. ಇವಾಗ ಆಗುತ್ತೆ. ಮತ್ತು ಎಲ್ಲ ಹೋಗ್ಬೇಕು ಅಂತ ಹೇಳಿದ್ನಲ್ಲ, ಹೋಗಿ ಬಂದಮೇಲೆ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಅಲಸಂದೆ ಕಾಳು ನೆನೆಸಿಟ್ಟಿದ್ದೀನಿ. ಬಂದುಬಿಟ್ಟು ಒಂದು ಸ್ವಲ್ಪ ಸಾಂಬಾರು ಮಾಡಬೇಕು. ಅಲಸಂದೆ ಕಾಳು ಬದನೆಕಾಯಿ ಆಲೂಗಡ್ಡೆ ಹಾಕಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ನೆನೆಸಿಟ್ಟಿದ್ದೀನಿ. ಅಡುಗೆ ಕೆಲಸ ಎಲ್ಲ ಮುಗೀತು. ಇನ್ನು ಪಾತ್ರೆ ಕೂಡ ಎಲ್ಲ ತೊಳೆದಿದ್ದೀನಿ ಆಗ್ಲೇನು. ತೊಳೆದಿಟ್ಬಿಟ್ಟು ಇನ್ನು ಬಟ್ಟೆ ಕೂಡ ನೆನ್ನೆ ಮಳೆ ಬರುತ್ತೆ ಅಂತ ಹೇಳ್ಬಿಟ್ಟು ರಾತ್ರಿ ಎತ್ತಿಕ್ಕಿದ್ನಲ್ವ, ಅವು ಕೂಡ ಒಣಗಾಕಿದ್ದೀನಿ. ನೋಡ್ಬೋದು. ಇನ್ನು ಪಾತ್ರೆ ಕೂಡ ತೊಳೆದಿದ್ದೆ ಆಯಿತು. ಟೋಟಲಿ ಕೆಲಸ ಎಲ್ಲ ಮುಗಿಸಿದ್ದೀನಿ. ಮತ್ತೆ ಬಂದ ತಕ್ಷಣ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ಅದಕ್ಕೆ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇವಾಗ ಬೇಗ ಹೋಗಿ ಸ್ನಾನ ಮಾಡ್ಕೊಬಂದು ರೆಡಿಯಾಗಿ ಇನ್ನು ಹೋಗೋದೇನೆ. ಬನ್ನಿ ಫ್ರೆಂಡ್ಸ್, ವೀಡಿಯೋ ಕಂಟಿನ್ಯೂ ಆಗುತ್ತೆ, ನೋಡಿ ಸಪೋರ್ಟ್ ಮಾಡಿ. ಟೈಮ್ ಬಂದು ಕರೆಕ್ಟಾಗಿ 12 ಕಾಲಾಗಿದೆ. ಕೆಲಸ ಎಲ್ಲ ಮುಗಿಸಿ ಊಟ ಎಲ್ಲ ಮಾಡಿಬಿಟ್ಟು ರೆಡಿ ಆದೆ. ಹೋಗ್ಬೇಕೀಗ. ನಮ್ಮ ಚಿಕ್ಕಮ್ಮನಿಗೆ ಫೋನ್ ಮಾಡಿದ್ದೆ, ಮೇಡಮ್ ಅವ್ರು ಬಂದಿದ್ದಾರಾ ಅಂತ ಹೇಳ್ಬಿಟ್ಟು. ಬಂದಿದ್ದಾರೆ ಅಂತ ಹೇಳಿದ್ರು. ಹೋಗ್ಬಿಟ್ಟು ವ್ಯಾಕ್ಸಿನೇಷನ್ ಹಾಕ್ಸ್ಕೊಬರ್ಬೇಕು. ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಇಂಥ ಮಧ್ಯಾಹ್ನ ಟೈಮಲ್ಲಿ ಇಂಜೆಕ್ಷನ್ ಮಾಡಿಸ್ಕೊಂಡ್ರೆ ಹೆಂಗಿರುತ್ತಪ್ಪ ಅಂತ ಭಯ ಅನ್ನಿಸ್ತಾ ಇದೆ. ಹೆಂಗಿರುತ್ತೆ ಏನೋ ಗೊತ್ತಿಲ್ಲ. ಹೇಳ್ಬೇಕಂದ್ರೆ ಬೆಳಗ್ಗೆ ಟೈಮ್ ಒಂದು 10 ಗಂಟೆ 12 ಗಂಟೆ ಒಳಗೆ ಆದರೆ ಓಕೆ, ಪರವಾಗಿಲ್ಲ. 12 ಗಂಟೆ ಮೇಲ್ಪಟ್ಟಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಹೆಂಗಿರುತ್ತೋ ಗೊತ್ತಿಲ್ಲ. ನಮ್ಮೂರಿಗೆ ಬರಲ್ಲ ಅವರು ಇಂಜೆಕ್ಷನ್ ಮಾಡೋಕ್ಕೆ ಅಂಗನವಾಡಿಗೆ, ಬೇರೆ ಊರಿಗೆ ಬರ್ತಾರೆ, ಪಕ್ಕದ ಊರಿಗೆ. ಅಲ್ಲಿಗೆ ಹೋಗಿ ಮಾಡಿಸ್ಕೊಬರ್ಬೇಕು. ಹಂಗಾಗಿ ನಮ್ಮ ಆಂಟಿ ಹೋಗಿದ್ದಾರಂತೆ ಆಗಲೇ. ಫೋನ್ ಮಾಡಿದರು ಬನ್ನಿ ಬೇಗ ಅಂತ ಹೇಳಿ. ಇವಾಗ ಹೋಗಿ ಬೇಗ ಹಾಕ್ಸ್ಕೊಂಬರ್ಬೇಕು. ಇನ್ನು ಇದು ಬಂದುಬಿಟ್ಟು ಫಸ್ಟ್ನೇದು. ನನಗೂ ಸರಿಯಾಗಿ ಗೊತ್ತಿಲ್ಲ. ಏನೋ ಎರಡು ವ್ಯಾಕ್ಸಿನೇಷನ್ ಏನೋ ಇರ್ತವೆ ಅಂತ ಹೇಳಿದರು. ಅದು ಫಸ್ಟ್ ಯಾವುದು ಸೆಕೆಂಡ್ ಯಾವುದು ನನಗೆ ಗೊತ್ತಿಲ್ಲ. ನೋಡೋಣ, ಇವತ್ತೇನಾದರೂ ಒಂದು ಮಾಡಿಬಿಟ್ಟು ಇನ್ನು ನೆಕ್ಸ್ಟ್ 1 ಮಂತ್ ಬಿಟ್ಟು ಏನಾದರೂ ಇನ್ನೊಂದು ವ್ಯಾಕ್ಸಿನೇಷನ್ ಇರುತ್ತೇನೋ ಗೊತ್ತಿಲ್ಲ. ಇವಾಗ ಹೋದರೆ ಎಲ್ಲ ಕೂಡ ಡೀಟೇಲ್ಸಾಗಿ ಗೊತ್ತಾಗುತ್ತೆ. ಮತ್ತು ತಾಯಿ ಕಾರ್ಡ್ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಇಸ್ಕೊಂಡು ಹಾಗೆ ಟೈಮ್ ಇದ್ದರೆ ಅಂಗನವಾಡಿ ಹತ್ರ ಹೋಗ್ಬಿಟ್ರೆ ಅಲ್ಲೆಲ್ಲ ರೇಷನ್ಗೆಲ್ಲ ಎಂಟ್ರಿ ಮಾಡಿಸ್ಬಿಟ್ಟು ಬರೋಣ ಅಂತ ಹೇಳಿ. ನೋಡೋಣ ಹೆಂಗಾಗುತ್ತೆ ಗೊತ್ತಿಲ್ಲ. ಫಸ್ಟ್ ಹೋಗ್ಬಿಟ್ಟು ಇಂಜೆಕ್ಷನ್ ಒಂದು ಮಾಡಿಸ್ಕೊಂಡ್ರೆ ಸಾಕಾಗೈತೆ. ತುಂಬ ದಿನ ಆಯಿತು. ಇಂಜೆಕ್ಷನ್ ಮಾಡಿಸ್ಕೊಂಡಿರೋದೇ ನನಗೆ ನೆನಪಿಲ್ಲ, ಯಾವಾಗ ಮಾಡಿಸ್ಕೊಂಡಿದ್ನೋ ಏನೋ. ನಾರ್ಮಲ್ ಇಂಜೆಕ್ಷನ್ ಅಂದರೆ ಜ್ವರ, ಕೆಮ್ಮು, ನೆಗಡಿ ಆ ಥರ ಹುಷಾರಿಲ್ದಾಗ ಮಾಡಿಸ್ಕೊಂಡಿರೋದೇ ನೆನಪಿಲ್ಲ ನನಗೆ. ಗೊತ್ತಿಲ್ಲ, ಏನೋ ಗುಂಡ ಹುಟ್ಟಿದಾಗ ಮಾಡಿಸ್ಕೊಂಡಿರೋದು ಅಷ್ಟೇ ಅನಿಸುತ್ತೆ ನನ್ನ ಪ್ರಕಾರ. ಅದು ಬಿಟ್ಟರೆ ಇನ್ನು ಯಾವತ್ತೂ ಹೋಗಿಲ್ಲ ನಾನು ಸದ್ಯ. ಇನ್ನು ಮೊನ್ನೆ ಹೋಗ್ಬಿಟ್ಟು ಬ್ಲಡ್ ಚೆಕಪ್ ಎಲ್ಲ ಮಾಡಿಸ್ಕೊಂಬಂದಿದ್ದೀನಿ. ಇನ್ನು ಇವಾಗಿಂದ ನೆಕ್ಸ್ಟ್ ಇದೆ. ನೋಡೋಣ ಹೆಂಗಾಗುತ್ತೋ ಗೊತ್ತಿಲ್ಲ. ಒಟ್ಟು ಇವಾಗ ರೆಡಿ ಆಗಿದ್ದೀನಿ. ಇವಾಗ ಹೋಗ್ಬಿಟ್ಟು ಅಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ವೀಡಿಯೋ ಕಂಟಿನ್ಯೂ ಆಗುತ್ತೆ, ನೋಡಿ ಸಪೋರ್ಟ್ ಮಾಡಿ.
ಇನ್ನು ನಾವು ಹೋದ್ವಿ, ಎಲ್ಲರೂ ಕೂಡ ಆಗಲೇ ಹಾಕ್ಸ್ಕೊಂಡು ಹೋಗಿರೋರೆಲ್ಲ ಹಾಕ್ಸ್ಕೊಂಡು ಹೋಗಿದ್ರು. ಇನ್ನು ನಾವು ಹೋಗ್ಬಿಟ್ಟು ಮತ್ತು ಇಂಜೆಕ್ಷನ್ನೆಲ್ಲ ಹಾಕ್ಸ್ಕೊಂಡು ಇವಾಗ ಬಂದುಬಿಟ್ಟು ನಮ್ಮದೇ ತಾಯಿ ಕಾರ್ಡ್ ಎಂಟ್ರಿ ಮಾಡ್ತಾಯಿದ್ದಾರೆ ನೀಟಾಗಿ. ನನಗೆ ಬಂದುಬಿಟ್ಟು ಇವತ್ತು TD ಇಂಜೆಕ್ಷನ್ ಮಾಡಿದ್ರು. ಇದು ಬಂದುಬಿಟ್ಟು 3 ತಿಂಗಳಲ್ಲಿ ಮತ್ತು 5 ತಿಂಗಳಲ್ಲಿ 2 ಮಾಡ್ತಾರಂತೆ. ಇಷ್ಟೊತ್ತಿಗೆ ಮಾಡಿಸ್ಕೋಬೇಕಿತ್ತು, ಸ್ವಲ್ಪ ಲೇಟ್ ಆಯಿತು, ಪರವಾಗಿಲ್ಲ, 1 ವಾರ ಅಷ್ಟೇ. ಈಗ ಟೈಮ್ ಬಂದು 2 ಗಂಟೆ 10 ನಿಮಿಷ ಆಗ್ತಾಯಿದೆ. ಹೋಗಿ ಬಂದ್ವಿ, ಇವಾಗ ಒಂದು 1/4 ಗಂಟೆ ಆಯಿತು ಬಂದು. ಹೋಗ್ಬಿಟ್ಟು ಅಲ್ಲಿ ಇಂಜೆಕ್ಷನ್ ಎಲ್ಲ ಮಾಡಿಸ್ಕೊಂಬಿಟ್ಟು ತಾಯಿ ಕಾರ್ಡ್ ಕೊಟ್ಟರು, ಇಸ್ಕೊಂಡು ಬಂದಿದ್ದೀನಿ. ಇದಕ್ಕಿನ್ನ ಫೋಟೋ ಹಚ್ಬೇಕು ಒಂದು. ಇದಕ್ಕೆ ಫೋಟೋ ಹಚ್ಚಿ ಮತ್ತು ಡಾಕ್ಟ್ರದ್ದು ಸೈನು ಮತ್ತು ಸೀಲು ಎಲ್ಲ ಹಾಕ್ಸ್ಕೊಬರ್ಬೇಕು ನೆಕ್ಸ್ಟ್ ಡೇ ಹೋದಾಗ. ಸದ್ಯಕ್ಕೆ ಕೊಟ್ಟಿದ್ದಾರೆ. ಮತ್ತು ಅಂಗನವಾಡಿ ಹತ್ರ ಕೂಡ ಹೋಗಿದ್ವಿ. ಅವರು ಮೇಡಮ್ ಇದ್ಬಿಟ್ಟು ಎಂಟ್ರಿ ಮಾಡ್ಬೇಕಾದ್ರೆ ಫೋನ್ ಮಾಡ್ತೀನಿ ಬರುವಂತಂತ ಹೇಳಿದ್ರು. ಇನ್ನು ನಾನು ಹೋಗಿದ್ದಿರಲಿ, ಇವನು ಬಂದುಬಿಟ್ಟ ನಮ್ಮ ಜೊತೆಗೆ. ಹೋಗಿದ್ನಾ, ಹೋಗ್ಬೇಕಾದ್ರೆ ಊಟಕ್ಕೆ ಬಿಟ್ಟಿದ್ರು, ಊಟ ಮಾಡ್ತಾ ಇದ್ದ. ಬೇಗ ಎಂಟ್ರಿ ಮಾಡಿಸ್ಬರೋಣ ಅಂತ ಹೋದರೆ ನೋಡ್ಕೊಂಬಿಟ್ಟ. ಇನ್ನು ಅಳ್ತಾ ಇದ್ದ. ಇನ್ನು ಅಲ್ಲೇ ಊಟ ಮಾಡಿಸ್ಕೊಂಡು ಕರ್ಕೊಬಂದ್ವಿ. ಬಿಸಿಲು ಅಂದರೆ ಇವತ್ತು ಸಖತ್ತು ಬಿಸಿಲಿದೆ ಬಿಡಿ, ಹೇಳೋಕ್ಕಾಗ್ತಾಯಿಲ್ಲ. ಇಂಜೆಕ್ಷನ್ ಮಾಡಿದ್ರು, ಇಲ್ಲಿಗೆ ಸಖತ್ತು ನೋವಾಗ್ಬಿಟ್ಟಿದೆ, ಗಡ್ಡೆ ಕೂಡ ಕಟ್ತಾಯಿದೆ. ಅವರು ಇದು ಈ ಥರ ಅಂದ್ಕೊಡೋ ಹಾಗಿಲ್ಲ, ಸುಮ್ಮನೆ ಇಟ್ಕೋಬೇಕು ಅಂತಂದರು. ಅದು ನಾನು ಈ ಥರ ಬುಜ್ಕೊಳ್ಳಿಲ್ಲ, ಅದಕ್ಕೆ ಒಂಥರ ಗಡ್ಡೆ ಥರ ಕಟ್ಟಿದೆ ನೋಡಿ. ಫುಲ್ಲು ನೋವು ಬರ್ತಾಯಿದೆ ಇವತ್ತು. ಹೆಂಗಪ್ಪ ಸಾಯಂಕಾಲ ಅಷ್ಟೊತ್ತಿಗೆ ಗೊತ್ತಿಲ್ಲ. ಬಂದೀವಿ ಫೈನಲಿ. ಅದು ಒಂದು ಕೆಲಸ ಮುಗೀತು. ನೆಕ್ಸ್ಟ್ ಸದ್ಯಕ್ಕೆ ಈ ಸರಿ ಇನ್ನೇನಿಲ್ಲ. ಅದೊಂದು ಸ್ವಲ್ಪ ಸೈನ್ ಅದೆಲ್ಲ ಮಾಡಿಸ್ಕೊಬಂದು ಇದು ಮಾಡಿದ್ರೆ ಮುಗೀತು. ಓದ್ಕೊಳಪ್ಪ, ಯಾಕ ಓದ್ಕೋಬೇಕು, ಯಾಕ ನೋಡಿ ಹೆಂಗೆ ಬೇಯ್ತಿದ್ದಾನೆ. ಬಂದ ತಕ್ಷಣ ಮತ್ತೆ ಅಂಗಳದಲ್ಲಿ ಹೋಗಿ ಮತ್ತೆ ನೆನ್ನೆ ಆಟ ಆಡ್ತಿದ್ನೆಲ್ಲ ಹಂಗೆ ಆಟ ಆಡ್ತಿದ್ದಾನೆ. ಏನು ಹೇಳೋಣ ಇವನಿಗೆ. ಬಿಸಿಲು ಬಾಪ ಬಾಪ ಅಂದ್ರೂ ಎಷ್ಟು ಸಿಕ್ಕಾಪಟ್ಟೆ ಬಿಸಿಲು ಫ್ರೆಂಡ್ಸ್, ನಿಜವಾಗ್ಲೂ ಇರೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಬಿಸಿಲು. ಅಂತೂ ಹೋಗಿ ಬಂದ್ವಿ, ಸಮಾಧಾನ ಆಯಿತು. ಇವಾಗ ನೀರು ಕುಡಿಬೇಕು ಫಸ್ಟು. ಬಂದ್ಬಿಟ್ಟು ಸುಮ್ಮನೆ ಕುತ್ಕೊಬಿಟ್ಟೆ. ನೀರು ಕುಡಿದ್ಬಿಟ್ಟು ಮತ್ತೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಪಪ್ಪನಿಗೆ ಫಸ್ಟ್ ಮುದ್ದೆ ಮಾಡಬೇಕು ಬಿಸಿದು ಸಂಜೆಗೆ. 3 ದಿನ ಆಯಿತು ಮನೇಲಿ ಮುದ್ದೆನೇ ಮಾಡಿಲ್ಲ. ಅದಕ್ಕೆ ಬೇಕೇ ಬೇಕು. ಇವಾಗ ಸಾಯಂಕಾಲಕ್ಕೆ ಏನಾದರೂ ಸ್ವಲ್ಪ ತರಕಾರಿ ಸಾಂಬಾರು ಮಾಡಿಬಿಟ್ಟು ಬಿಸಿ ಮುದ್ದೆ ಮಾಡ್ತೀನಿ. ಕೆಲಸ ಅಂತೂ ಎಲ್ಲ ಹಂಗೆ ಇದೆ. ಬಟ್ಟೆ ಎಲ್ಲ ಒಣಗಿದ್ದಾವೆ, ಅವೆಲ್ಲ ಮಡ್ಚಿಡ್ಬೇಕು ಒಂದು ಟ್ರಿಪ್ಪು. ನೋಡೋಣ, ನಾಳೆಗಿನ ಮಡ್ಚಿಡ್ತೀನಿ. ಸದ್ಯಕ್ಕೆ ಇವಾಗ ಬಟ್ಟೆ ತಂಟಿಗೆ ಹೋಗಲ್ಲ, ಎಲ್ಲ ಮಂಚದ ಮೇಲೆ ಹಾಕ್ಬಿಟ್ಟು ಸುಮ್ಮನೆ ಮಾಮೂಲಿ ಕೆಲಸ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಇಲ್ಲಿ ಇಂಜೆಕ್ಷನ್ ಕೊಟ್ಟರೆ, ಇಲ್ಲಿ ಇಂಜೆಕ್ಷನ್ ಕೊಟ್ಟಿದ ತಕ್ಷಣ ಒಂಥರ ತಲೆಯೆಲ್ಲ ಒಂಥರ ಅನಿಸ್ಬಿಡ್ತು ನನಗೆ. ಎಲ್ಲ ನೆತ್ತಿಗೆ ಏರ್ದಂಗೆ ಆಯಿತು. ಅದು ಏನು ಅರ್ಥನೇ ಆಗ್ತಿರ್ಲಿಲ್ಲ ನನಗಂತೂ. ಅಷ್ಟು ಇದಾಯಿತು. ಬಟ್ ನೋವಾಗಿದೆ. ಇರಲಿ, ಅವೆಲ್ಲ ಕಾಮನ್, ಏನು ಮಾಡೋಕ್ಕಾಗಲ್ಲ. ಸರಿ ಹೋಗುತ್ತೆ, ಇವತ್ತು ನಾಳೆ ಸರಿ ಹೋಗುತ್ತೆ. ಯೋಯ್ ತಗೋಬೇಡ, ಅದು ತಾಯಿ ಕಾರ್ಡ್ ತಗೊಂಡು ಡೀಪಾಗಿ ಓದ್ತವನೆ. ಏನು ಅಕ್ಷರಗಿನಿದ್ದಾವೇನ ಐ ಇ ಅಂತ ಹೇಳ್ಬಿಟ್ಟು. ತೆಗಿಯಪ್ಪ, ನಿಂದಲ್ಲ. ಯಾರ್ದಿದು? ನಿಂದಲ್ಲ, ನಿಂದ ಹಳೇದು. ಇದು ಬೇರೆ ಥರ ಬಂದಿದೆ. ಗುಂಡೊಂದೊಂಥರ ಇತ್ತು, ಕಲರ್ ಕೂಡ ಚೇಂಜ್ ಇತ್ತು. ಇದು ಚೇಂಜ್ ಇದೆ, ಇದು ಹೊಸದಲ್ಲ, ಚೇಂಜ್ ಇದು. ಫೋಟೋ ಎಲ್ಲ ಹಚ್ಬೇಕು, ಎಲ್ಲ ಬರೆದಿದ್ದಾರೆ ಮಾಹಿತಿ ಎಲ್ಲನೂ. ಅವು ನಿನ್ನ ಬುಕ್ಸ್, ಓದ್ಕೊಳೋ ಬುಕ್ಸ್ ಅವು ನೀನು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಇನ್ನು ಡ್ರೆಸ್ಸಲ್ಲಂತೂ ಜಾಸ್ತಿ ಇರೋದಕ್ಕೆ ಆಗ್ತಾ ಇರಲ್ಲ, ಕಂಫರ್ಟಬಲ್ ಅನಿಸೋದಿಲ್ಲ. ಇನ್ನು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ನೈಟಿ ಹಾಕ್ಕೊಂಡು ಇನ್ನು ತಲೆಗೆ ಎಣ್ಣೆ ಹಚ್ಕೊತಾ ಇದ್ದೀನಿ. ತಲೆಗೆ ಎಣ್ಣೆ ಇಲ್ಲ ಅಂತಂದರೆ ಅಸಲು 1-2 ದಿನ ಇರೋದಕ್ಕೆ ಆಗೋದಿಲ್ಲ. ನನಗಂತೂ ಸಿಕ್ಕಾಪಟ್ಟೆ ಕೂದಲು ಉದುರ್ತಾವೆ. ಇವಾಗಲೇ ಕೂದಲು ಉದುರ್ತಾ ಇದ್ದಾವೆ. ಇನ್ನು ಅಕಸ್ಮಾತ್ ಬಾಣಂತನದಲ್ಲಿ ಇನ್ನು ಯಾವ ರೇಂಜ್ಗೆ ಉದುರ್ಬೋದೋ ಗೊತ್ತಿಲ್ಲ. ಇನ್ನು C-ಸೆಕ್ಷನ್ ಆಗಿರೋದ್ರಿಂದ ಮಿನಿಮಮ್ ಅಂದ್ರೂ ಆ ಕಡೆ ಸೈಡ್ ಒಂದು 15 ದಿನ 20 ದಿನ ಅಸಲು ತಲೆಗೆ ಸ್ನಾನನೇ ಮಾಡಿಸೋದಿಲ್ಲ. ಹಾಗಾಗಿ ನಂದು ಬಂದುಬಿಟ್ಟು ಕರೆಕ್ಟಾಗಿ ಡಿಸೆಂಬರ್ ತಿಂಗಳಲ್ಲಿ ಕೊಟ್ಟಿದ್ದಾರೆ. ಡಿಸೆಂಬರ್ ಡೇಟ್ ಅಂತಂದರೆ ಸಿಕ್ಕಾಪಟ್ಟೆ ಚಳಿ. ಆವಾಗ ಹೆಂಗೆ ಇರುತ್ತೋ ಏನೋ ಸಿಚುವೇಶನ್ ಅಂತ ನೆನೆಸ್ಕೊಂಡ್ರೆ ಇವಾಗಲೇ ಒಂಥರ ಅನಿಸುತ್ತೆ. ಬಟ್ ಏನು ಮಾಡೋದಕ್ಕಾಗೋದಿಲ್ಲ, ಎಲ್ಲದಕ್ಕೂ ಕೂಡ ತಯಾರಾಗಿರ್ಬೇಕಲ್ವ. ನೋಡೋಣ ಹೆಂಗಾಗುತ್ತೋ. ಅದಕ್ಕೆ ಇವಾಗಂತೂ ಕೂದಲು ಸಿಕ್ಕಾಪಟ್ಟೆ ಉದುರ್ತಾ ಇದ್ದಾವೆ. ಅದಕ್ಕೆ ಅವಾಗವಾಗೆ ಸ್ವಲ್ಪ ತಲೆ ಸ್ನಾನ ಮಾಡ್ಕೊಬಂದು ನೆಕ್ಸ್ಟ್ ಡೇನೇ ಸ್ವಲ್ಪ ಎಣ್ಣೆ ಚೆನ್ನಾಗಿ ಹಚ್ಕೊಂಡ್ಬಿಡ್ತೀನಿ. ಹಚ್ಕೊಂಡು ಸ್ವಲ್ಪ ಮೇಲೆ ಕಟ್ಕೊಂಡ್ಬಿಡ್ತೀನಿ. ಸ್ವಲ್ಪ ತಂಪು ಅನಿಸುತ್ತೆ, ತುಂಬ ಬಿಸಿಲಲ್ವ, ಹಾಗಾಗಿ ಸ್ವಲ್ಪ ನೀರು ಕೂಡ ಜಾಸ್ತಿ ಕುಡಿಬೇಕು. ತಲೆಗೆ ಎಣ್ಣೆ ಸಮೇತ ಚೆನ್ನಾಗಿ ಹಚ್ಕೋಬೇಕು. ಒಟ್ಟು ಆರೋಗ್ಯ ಸ್ವಲ್ಪ ಇರೋದ್ರಲ್ಲೇ ಒಳ್ಳೊಳ್ಳೆ ಸ್ವಲ್ಪ ಊಟ ಮಾಡಿಕೊಂಡು ಚೆನ್ನಾಗಿ ನೋಡ್ಕೋಬೇಕು.
ಇದೇ ನಾನು ಒಂದು ರೊಟೀನು. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಸಪೋರ್ಟ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಅಟ್ಲೀಸ್ಟ್ ನಿಮ್ಮಿಂದ ಒಂದಿಬ್ಬರಿಗೆ ಶೇರ್ ಮಾಡಿದ್ರೆ ವಿಡಿಯೋ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿದ್ರೆ ನನಗೂ ಸಪೋರ್ಟ್ ಆಗುತ್ತೆ.